ವೀಕ್ಷಕರೇ, ವಿವಿಧ ರೀತಿಯ ಗಣಪತಿ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ವರ್ಷ ಹಬ್ಬಕ್ಕೆ ವಿವಿಧ ರೀತಿಯ ಗಣಪತಿಗಳು ಬಂದಿವೆ. ಇಲ್ಲಿ ಬನ್ನಿ ನೋಡೋಣ ಯಾವ ರೀತಿ ಇವೆ ಅಂತ ವಿಚಾರಿಸೋಣ. ಮಂಡ್ಯ ಪೇಟೆ ಬೀದಿ ಇಲ್ಲಿ ತುಂಬಾ ಗಣಪತಿಗಳು ಮಾರಾಟಕ್ಕೆ ಇಟ್ಟಿದ್ದಾರೆ. ಅದ್ಭುತವಾಗಿವೆ ಗಣಪತಿಗಳು. ಸುಮಾರು 3 ಇಂಚಿಂದ ಹಿಡಿದು 10 ಅಡಿವರೆಗೂ ಗಣಪತಿಗಳು ಸಿಗ್ತವೆ ಇಲ್ಲಿ ನಿಮ್ಗೆ. ನೋಡಿ, ಎಲ್ಲ ತರಾವರಿ ಗಣಪತಿಗಳು ಎಷ್ಟು ಅದ್ಭುತವಾಗಿವೆ. ಬಂದು ಇಲ್ಲಿ ಖರೀದಿ ಮಾಡೋರು ಖರೀದಿ ಮಾಡ್ಬೋದು. ನೋಡಿ, ಬೇಜಾನಿದೆ ಗಣಪತಿಗಳು. ದೊಡ್ಡ ಹಾಲಲ್ಲಿ ಗಣಪತಿ ಇಟ್ಟಿದ್ದಾರೆ. ಯಾವ್ದು ಬೇಕಾದ್ರೂ ಸೆಲೆಕ್ಟೆಡ್ ಮಾಡ್ಕೋಬೋದು ನೀವು. ಎಷ್ಟು ಅದ್ಭುತವಾಗಿವೆ ನೋಡಿ ಗಣಪತಿಗಳು. ಚಿಕ್ಕ ಗಣಪತಿಗಳೆಲ್ಲ ಫಿಕ್ಸೆಡ್ ರೇಟ್ ಇಟ್ಟಿದ್ದಾರೆ. ದೊಡ್ಡ ಗಣಪತಿಗಳಲ್ಲೇ ಒಂಚೂರು ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ ರೇಟ್ಗಳು ಬಂದರೆ. ಸುಮಾರು 3 ಇಂಚಿಂದ ಹಿಡಿದು 10 ಅಡಿವರೆಗೆ ಗಣಪತಿಗಳಿವೆ ಇಲ್ಲಿ. ಎಲ್ಲ 3 ಇಂಚಿಂದ 1.5 ಅಡಿ ಗಣಪತಿಗಳೆಲ್ಲ ಫಿಕ್ಸೆಡ್ ಇದೆ ರೇಟು. ಇನ್ನು ಉಳಿದ 2 ಇಂದ 10 ಅಡಿ ಗಂಟ ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ ರೇಟು. ಫಿಕ್ಸೆಡ್ ಏನಿಲ್ಲ. ಬಂದು ವ್ಯಾಪಾರ ಮಾಡಿ, ಪರ್ಚೇಸ್ ಮಾಡಿ ಬನ್ನಿ. ನೋಡಿ, ಇದು ಎಷ್ಟು ಅಡಿ ಇದೆ ನೋಡಿ, 8 ಅಡಿ ಇದೆ ಇದು. ನೋಡಿ, ಇಲ್ಲಿ ಇವೆಲ್ಲ 10 ಅಡಿ ಇವೆ. ಬನ್ನಿ, ಇಲ್ಲಿ ಅಂಗಡಿ ಮಾಲೀಕರಿದ್ದರೆ ಅವ್ರ ಹತ್ರ ವಿಚಾರ ಮಾಡೋಣ. ಏನು ರೇಟು, ಎಷ್ಟು ಅಡಿ ಗಣಪತಿಗಳಿದೆ ಅಂತೆಲ್ಲ ವಿಚಾರ ತಿಳಿಯೋಣ. ರಾಘವೇಂದ್ರ 1971 ಇಸ್ವಿಯಿಂದ ಗಣಪತಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಪ್ರಾರಂಭದಲ್ಲಿ ನಾವು 600 ರೂಪಾಯಿಗೆ ತಂದು ಪ್ರಾರಂಭ ಮಾಡಿದ್ದೀವಿ. ಇವಾಗ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಹಾಕಿ ಬಂಡವಾಳವನ್ನು ಹಾಕಿ ತೆಗಿತಾ ಇದ್ದೀವಿ. ಇಷ್ಟು ನಮ್ಮ ಚರಿತ್ರೆ. ಇದು ಅಡ್ರೆಸ್ ಎಲ್ಲಿ ಬರ್ತದೆ? ಅದು ರಾಮ ಮಂದಿರ, ಪೇಟೆ ಬೀದಿ, ರಾಮ ಮಂದಿರ, ಮಂಡ್ಯ. ಈಗ ಈ ಸಾಲುಗಳೆಷ್ಟು? ಈ ಸಾಲುಗಳು 18-19 ಸಾವಿರ ರೂಪಾಯಿ ಇದೆ. ಇದು ಎಷ್ಟು ಅಡಿ ಗಣಪತಿಗಳು? 7-7.5. ಹೌದು, ಎಲ್ಲ ಒಂದೇ ರೇಟಾ ಇಲ್ಲ ಇದು ಡಿಫ್ರೆನ್ಸ್ ಬರ್ತದೆ? ಡಿಫ್ರೆನ್ಸ್ ಇನ್ನೂ ದೊಡ್ಡದು ಇದೆ. ದೊಡ್ಡದು ಇನ್ನು ಮುಂದೆ ಬರುತ್ತೆ. ಇಲ್ಲಿ ದೊಡ್ಡದಿದೆ. ಇದು 22 ಸಾವಿರ ರೂಪಾಯಿ ಆಗುತ್ತೆ. 8 ಅಡಿ ಬರುತ್ತೆ. ಇದು 22. ಹಾಂ, 22 ಅಡಿ ಅಲ್ಲ, 22 ಅಡಿ 8.5. 8.5 ಅಡಿ ಬರುತ್ತೆ. ಹೌದು, ಇದೇ ದೊಡ್ಡ ಸೈಜು. ಇದು 20 ಆಗುತ್ತೆ. 7.5 ಅಡಿ ಬರುತ್ತೆ. 7.5 ಅಡಿ. ಹಾಂ, 7.5 ಅಡಿ. POP ಮಾರಾಗಿಲ್ಲ, ಪರಿಸರ ಮಾಲಿನ್ಯ, ಮಣ್ಣು. ಹಾಂ, ಇದು 8. ಇದು ಒಂದೇ ರೇಟು. ಈ ಕಡೆ ಎಲ್ಲ ಚಿಕ್ಕದು 6,000, 6.5, 7, 4 ಅಡಿಗಳು ಬರುತ್ತೆ. ಇದು 4.5 ಅಡಿ ಬರುತ್ತೆ. ಇದು 6.5, 7,000. ಆ ಕಡೆ ದೊಡ್ಡದಿದೆ. ಅದು 10,000 ರೂಪಾಯಿ ಆಗುತ್ತೆ. ಅದು 6.5 ಅಡಿ ಬರುತ್ತೆ. ಅದೇ ಲಾಸ್ಟು 6 ಅಡಿ. ಇದು 4 ಅಡಿ ಬರುತ್ತೆ. ಇದು 7,000 ರೂಪಾಯಿ ಆಗುತ್ತೆ. ಡಿಸೈನ್ ಮೇಲೆಲ್ಲ ರೇಟು ಒಂದೇ ಸಾರಿ ಕಂಪಲ್ಸರಿ ಮಾಡೋಕ್ಕಾಗಲ್ಲ. ಅವರು ಡಿಸೈನ್ ಅವರು ಕಸ್ಟಮರ್ ಹೇಗೆ ಬರ್ತಾರೆ ಹಾಗೆ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀವಿ. ಹೌದು, ಒಂದು ಬಿಗಿ ಮಾಡೋಕ್ಕಾಗಲ್ಲ. ಒಂದೇ ರೇಟ್ ಮಾಡೋಕ್ಕಾಗಲ್ಲ. ಅದು ಒಂದು ಅಸೋಸಿಯೇಟ್ ಸಂಘ ಸಂಸ್ಥೆಗಳಿಂದ ಬರ್ತಾರೆ. ಅವರು ಹೇಳೋದು ನಮ್ಗೆ ವರ್ಕೌಟ್ ಆದಂಗೆ ಕೊಡ್ತಾ ಇರ್ತೀವಿ ಅಷ್ಟೇ. ಇಡೋ ಪದಾರ್ಥ ಅಲ್ಲ ಇವೆಲ್ಲ. ಅದು ಆ ಕಡೆದು 10,000 ರೂಪಾಯಿ ಡಿಸೈನು. ಇದು ದೊಡ್ಡದು. ಇದು 3 ಗಣೇಶ್ ಬಿಡಿ ಏಜೆಂಟ್. ಇದು ಮಾರೋ ಥರ. ಇದು 6 ಅಡಿ ಬರುತ್ತೆ. ಇದು 10,000 ರೂಪಾಯಿ ಆಗುತ್ತೆ. ಕೊಟ್ಬಿಡ್ತೀವಿ. ಬುಕ್ಕಿಂಗ್ ಆಗಿರೋದೆಲ್ಲ ಕಳಿಸ್ಬಿಡ್ತೀವಿ ನಾವು. ಬುಕ್ಕಿಂಗ್ ಆಗಿಲ್ಲ ಆಗೋದನ್ನೆಲ್ಲ ಗೋಡೌನಿಗೆ ಕಳಿಸ್ಬಿಡ್ತೀವಿ, ಕೊಟ್ಬಿಡ್ತಾ ಇರೋದು. ಹೌದು. ಇದು ಒಂದೇನೆ 6 ಅಡಿ. 10,000 ರೂಪಾಯಿ ಆಗುತ್ತೆ. ಇದು 3 ಒಂದೇ ರೇಟು. ಡಿಸೈನ್ ಬೇರೆ. ಅದು ಹುಲಿ ಮೇಲೆ ಕೂತಿದೆ. ಇದು ಕಮಲ, ಹುಲಿ. ಇದು ರಂಗನಾಥ,
ಹ್ಞೂ ಇದೆಲ್ಲ 6,000 ರೂಪಾಯಿ ಆಗುತ್ತೆ. 6,000 ರೂಪಾಯಿ. ಎಷ್ಟಡಿ ಇವೆ ಇವು? ಇದು 4-4.5 ಜುಮ್ಕಿ ಗಣೇಶ ಅಂತ. ಜುಮ್ಕಿ. ಹ್ಞೂ ಫುಲ್ಲು ಇವು ಎಲ್ಲ ಒಂದೇ ಸಾಲು. ಇದು ಮಾತ್ರ 8,000 ಆಗತ್ತೆ ಇದು. ಹಾಂ ಪೇಟದ ಗಣಪತಿ ಪೇಟ. ಹ್ಞೂ ಲೈನ್ ಫುಲ್ಲು 8,000 ರೂಪಾಯಿ. ಯಾವ ತಗೊಂಡ್ರೆ 8,000 ಲೈನು. ಡಿಸೈನ್ ಬೇರೆ ಬೇರೆ ಇದೆ. ಡಿಸೈನ್ ಇದೆ ಅಷ್ಟೇ. ಹಾಂ ಇದು ಅಷ್ಟೇ 7,000 ರೂಪಾಯಿ ಆಗುತ್ತೆ. ಇದು 4.5 ಬರುತ್ತೆ. ಹಾಂ ಹಾಂ 2 ಲೈನ್ ಯಾವ್ದಾದ್ರು ಸರಿ. ನಾವು ಇಲ್ಲಿ ಮೇಲೆ ಕೂತಿರುತ್ತೆ ಸಿಂಹ ಹುಲಿ ಡಿಸೈನ್ ಮೇಲಿದೆ. ಒಂದೇ ರೇಟು. ಹಾಕ್ಕೊಡ್ತೀವಿ ಅಷ್ಟೇ. POP ಒಂದು ಮರ ಆಗಿಲ್ಲ, ನಾವು ಮಾರೋದು ಇಲ್ಲ. ಹ್ಞೂ ಹ್ಞೂ ದೊಡ್ಡ ಗಣಪತಿಗಳು ನಿಮ್ದು ಆ ಕಡೆ ಬರ್ತದೆ ಅಂಗಡಿ? ಆ ಕಡೆ ಬರುತ್ತೆ. ಇನ್ನೆಷ್ಟು ನಾಳೆಯಿಂದ ಬರುತ್ತೆ ಅಲ್ಲಿಗೆ. ಲೈಸೆನ್ಸ್ ನಾಳೆಯಿಂದ ಕೊಡ್ತಾರೆ ಇಡೋದು. ಸೈಜು ಇದು 1.5 ಅಡಿ ಬರುತ್ತೆ. ಹ್ಞೂ 1,600 ರೂಪಾಯಿ 1,500 ರೂಪಾಯಿ ನಡೆಯುತ್ತೆ. ಹಾಕ್ಕೊಡ್ತೀವಿ. ಹೌದು ಎಲ್ಲ ಒಂದೇ ರೇಟು. ಕನ್ಫ್ಯೂಸ್ ಆಗದೆ ಇರಲಿ ಅಂತ ಒಂದೇ ಕಡೆ ಇಟ್ಬಿಟ್ಟಿದ್ದೀವೆಲ್ಲ. ಗಣಪತಿ ಎಲ್ಲ 600 ರೂಪಾಯಿ. ಮನೆ ಐಟಮು 400 500 ಎಲ್ಲ ಒಂದೇ ರೇಟ್. ಈ ಪೂರ್ತಿ ರ್ಯಾಕೆಲ್ಲ 400 ರೂಪಾಯಿ. ಮಣ್ಣು ಪೂರ್ತಿ ಮಣ್ಣು. ಬಣ್ಣ ಇಲ್ಲ. ಇದೆಲ್ಲ 1.25 ಅಡಿ ಬರುತ್ತೆ. 400 ರೂಪಾಯಿ. ಹ್ಞೂ ಎಲ್ಲ ಮನೆ ಗಣಪತಿಗಳು ಎಲ್ಲ ಪೂರ್ತಿ 400 ರೂಪಾಯಿ ಬರೆದ್ಬಿಟ್ಟಿರ್ತೀವಿ. ಹಾಂ ಇದನ್ನು ಹೆಚ್ಚು ಕಮ್ಮಿ ಇಲ್ಲ. ಒಂದು ಫಿಕ್ಸೆಡ್ ರೇಟು. ಇದು ಪ್ರಿಂಟ್ ಬರೆದ್ಬಿಟ್ಟಿದ್ದೀವಿ ಅದೇ ರೇಟು. ಹಾಂ ಇದು 600 ರೂಪಾಯಿ. 600 ರೂಪಾಯಿ ಇದು. ಹ್ಞೂ ಯಾವುದು ಚೌಕಾಸಿ ಇಲ್ಲ. ಒಂದು 600 ರೂಪಾಯಿ ಫಿಕ್ಸೆಡ್ಡು. 1.5. ಹ್ಞೂ 1.25 ಅಡಿ. 1.25 ಅಡಿ. ಹ್ಞೂ 500 ರೂಪಾಯಿ. 500 ರೂಪಾಯಿ ಫಿಕ್ಸೆಡ್ ರೇಟ್. ಇದು ಗದಾ ಗಣಪತಿ. ಗದೆ ಇದೆ. ಗದಾ ಗಣಪತಿ. ಗದಾ ಇದು ಗಣಪತಿ. ಇದು ಪೇಟದ ಗಣಪತಿ. ಹಾಂ ಅದು ಇದು ಒಂದೇ. ಇದು ಒಂದೇ ಐಟಮು. ಜಾಗ ಇಲ್ಲ ಅಂತ ಮಾಡಿದ್ವಿ ಅಷ್ಟೇ. ಹ್ಞೂ ಪೇಟದ ಗಣಪತಿ. ಇದು ಹಳದಿ ಗೌರಮ್ಮ. 500 ರೂಪಾಯಿ. ಅರ್ಧ ಅಡಿ. ಹಾಂ 500 ರೂಪಾಯಿ. ಹಾಂ 500 ರೂಪಾಯಿ. ಜುಮ್ಕಿ ಗಣಪತಿ. ಜುಮ್ಕಿ ಇದೆ. ಜುಮ್ಕಿ ಹಾಕಿದೆ. ಜುಮ್ಕಿ ಗಣಪತಿ ಅಂತ ಗೌರಮ್ಮ. ಜುಮ್ಕಿ ಗೌರಮ್ಮ ಒಂದೇ ರೇಟ್. ಇದೆಲ್ಲ ಈ ಪೂರ್ತಿ ಇದೆಲ್ಲ ಒಂದೇ ರೇಟು. ಇದು 300 ರೂಪಾಯಿ. ಹಾಂ ಇದು ಅರ್ಧ ಅಡಿ. ಯಾವ್ದಾದ್ರು 300 ರೂಪಾಯಿ. ಈ ಸಣ್ಣದು 200 ರೂಪಾಯಿ. ಇದು 100 ಆ ಥರ ಫಿಕ್ಸೆಡ್ಡು. ಇದು 200 ರೂಪಾಯಿ. ಹಾಂ ಇದು 150. ಬರೆದ್ಬಿಟ್ಟಿದೆಯಲ್ಲ ಬರೆದ್ಬಿಟ್ಟಿರ್ತೀವಿ. ಹಾಂ ಅಲ್ಲಿ 100 ರೂಪಾಯಿ. 100 ರೂಪಾಯಿ. 200 ರೂಪಾಯಿ ಸಣ್ಣ ಗಣಪತಿ 200. ಇದು 100. ಇದು 50. ಲಾಸ್ಟ್ 50 ರೂಪಾಯಿ. 50 ರೂಪಾಯಿ ಸ್ಟಾರ್ಟಿಂಗ್ ಆಗಿ 25,000 ರೂಪಾಯಿ ತನಕ ಇದೆ. ಒಂದು 3 ಇಂಚು. 3 ಇಂಚು ಹಿಡಿದು 9 ಅಡಿ. 9 ಅಡಿ ತನಕ ಇದೆ. ಹಾಕ್ಕೊಡ್ತೀವಿ. ಇದು ಫಿಕ್ಸೆಡ್ ರೇಟ್. ಫಿಕ್ಸೆಡ್. ಹಾಂ ಇದೆಲ್ಲ ಬರ್ತಿದ್ದೆ 300 ರೂಪಾಯಿ. ಹಾಂ ಕೈ ಬಿಡಿಸಿರೋದು. ಕೈ ಬಿಡಿಸಿ ಲೈಟ್ ಪೂರ್ತಿ 300. ಹಾಂ ಹಸಿ ಗಣಪತಿ ಪೇಂಟ್ಲೆಸ್. ಅರ್ಧ ಅಡಿ. ಇದು 300 ರೂಪಾಯಿ ಪೇಂಟ್ಲೆಸ್. ಹಾಂ ಬಣ್ಣ ಹಾಕಿಲ್ಲ. 300 ರೂಪಾಯಿ. ಹ್ಞೂ
ಇದು 300. ಇದೆಲ್ಲ ಲೈನ್ ಪೂರ್ತಿ 300. ಗೌರಮ್ಮ 300. ಹಾಂ ಹಾಂ 300. ಈ ಲೈನ್ ಪೂರ್ತಿ ಈ ಕಡೆ ಎಲ್ಲ 300. 1600 ರೂಪಾಯಿ. ಎಷ್ಟು ಅಡಿ ಇದೆ ಅದು? 2 ಅಡಿ ಬರುತ್ತೆ. ಹಾಂ ಯಾವ ತಗೊಂಡ್ರು? 1600 ರೂಪಾಯಿ. ಹಾಂ ಫಿಕ್ಸೆಡ್ ಎಲ್ಲ. ಇದು 1400 ಇದು. ಅದಕ್ಕಿಂತ ಕಮ್ಮಿ ಪೇಟದ ಗಣಪತಿ. ಏನು ಹೇಳು? ಸರ್, ಎಷ್ಟೊತ್ತು ನಿಮಗೆ ಇದ್ರ ಬಗ್ಗೆ ಗಣಪತಿಗಳ ಬಗ್ಗೆ ಮಾಹಿತಿ ಕೊಟ್ಟೋದಕ್ಕೆ ತಮಗೆ ಎಲ್ಲ ಧನ್ಯವಾದಗಳು. ನೋಡಿ, ಇದು ನವಿಲು ಗಣಪತಿ 8,000 ರೂಪಾಯಿ ಇದೆ. ಇದಕ್ಕೆ ರೇಟು ಒಂಚೂರು ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ ಬಂದರೆ. ಫಿಕ್ಸೆಟ್ ಏನಿಲ್ಲ ಇದು ರೇಟು. ಇದು ಅಷ್ಟೇ 18,000 ರೇಟ್ ಇದೆ ಇದಕ್ಕೆ. 10 ಅಡಿ ಇದೆ ಗಣಪತಿ. ಒಂಚೂರು ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ ನೋಡಿ. ಇದು ಬಸಪ್ಪನ ಮೇಲಿದೆ. ಇದು ಕೂಡ 10 ಅಡಿ ಇದೆ. ಇದು ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ. 18,000 ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ. ತುಂಬ ಸೂಪರಾಗಿವೆ ಗಣಪತಿಗಳು ನೋಡಿ. ಇದು 20,000 ಹೇಳ್ತಿದ್ದಾರೆ. ಇದು ಕೂಡ ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ ಬಂದರೆ, ಕೇಳಿದ್ರೆ ರೇಟು ನೋಡಿ. ಇದು ಶಮ್ಮದ ಮೇಲೆ ಕೂತಿರೋದು. ಇದು 18,000 ರೂಪಾಯಿ ಹೇಳ್ತಿದ್ದಾರೆ. ಇದು ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ. ಇದು ಸೇಮ್ ಆ ಕಡೆ ಗಣಪತಿ ಥರ ಇದುವೆ. ಇದು 18,000 ರೂಪಾಯಿ ಹೇಳ್ತಿದ್ದಾರೆ. ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ ನೋಡಿ. ಇವೆಲ್ಲ 4.5ರಿಂದ 5 ಅಡಿ ಇವೆ ನೋಡಿ. ಎಲ್ಲ ಮಣ್ಣಿನ ಗಣಪತಿ, ನ್ಯಾಚುರಲ್ ಗಣಪತಿಗಳು ಇವೆಲ್ಲ. ನೋಡಿ, ನೋಡಿ ಇವೆಲ್ಲ ಜುಮ್ಕಿ ಗಣಪತಿ ಅಂತೆ. ಎಲ್ಲ ಪಣ ಅಂತವೆ ನೋಡಿ. ಗೋಲ್ಡ್ ಒಂದು ಸರಿ ಬಂದು ನೋಡಿ ಇಲ್ಲಿಗೆ. ನಿಮ್ಗೆ ಇಷ್ಟ ಆದರೆ ಗಣಪತಿಗಳು ತಗೊಳ್ಳಿ. ನಿಮಗೆ 3 ಇಂಚಿಂದ ಹಿಡಿದು 10 ಅಡಿವರೆಗೂ ಇಲ್ಲಿ ಗಣಪತಿ ಇದೆ. ಮತ್ತು ಬೇರೆ ಕಡೆ ಗೋಡನಲ್ಲಿ ಇನ್ನೂ ದೊಡ್ಡ ಮಟ್ಟಿನ 10 ಅಡಿ, 12 ಅಡಿ, 15 ಅಡಿ ಈ ಥರ ಎಲ್ಲ ದೊಡ್ಡ ಗಣೇಶಗಳು ಬರ್ತವೆ ಅಂತ ಹೇಳ್ತಿದ್ದಾರೆ. ವಿಚಾರ ಮಾಡಿ ಬಂದು ಎಲ್ಲಿ ಅಂತ ಕೇಳಿ ತಿಳ್ಕೊಂಡು ದೊಡ್ಡ ಗಣಪತಿ ಬೇಕಾದ್ರೆ ದೊಡ್ಡ ಗಣಪತಿ ತಗೊಳ್ಳಿ. ಚಿಕ್ಕ ಗಣಪತಿ ಬೇಕಾದರೆ ಚಿಕ್ಕ ಗಣಪತಿಗಳು ಇಲ್ಲೇ ಸಿಗುತ್ತೆ, ತಗೊಳ್ಳಿ. ನೋಡಿ ಒಂದು ಸರಿ ಬಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂದು ನೋಡಿ ಒಂದು ಸರಿ ಭೇಟಿ ಕೊಡಿ. ಪೇಟೆ ಬೀದಿ ಮಂಡ್ಯ ರಾಮ ಮಂದಿರದಲ್ಲಿ ಹಾಕಿದ್ದಾರೆ. ವಿಶಾಲವಾಗಿದೆ ಸ್ಥಳ. ವಿಶಾಲವಾದ ಸ್ಥಳದಲ್ಲಿ 100,000 ಗಣಪತಿಗಳನ್ನ ಇಟ್ಟಿದ್ದಾರೆ. ಇದೆ ನೋಡಿ ರಾಮ ಮಂದಿರ. ಎಲ್ಲರಿಗೂ ಧನ್ಯವಾದಗಳು ಇವೆ ನೋಡಿ ಇದಕ್ಕೆ.